ಮಾ ಫಸ್ಟ್ ಟೈಮು ನಾನು ನಿನ್ನ ನೋಡಿದಾಗ ನಾನು ಗಂಡ್ಸು ಅನ್ನೋದನ್ನೇ ಮರ್ತೋಗ್ಬಿಟ್ಟೆ. ಅಂದ್ರೆ ಹುಡುಗಿರ್ ತರ ನಾಚ್ಕೊಂಡಿದ್ದೆ, ನಿಂಗೆ ಮೆಸೇಜ್ ಮಾಡ್ಬೇಕು ಅನ್ಕೊಂಡಾಗ ನನ್ಗೆ ಎಷ್ಟು ಹಾರ್ಡ್ ವರ್ಕಿಂಗ್ ಆಗಿತ್ತು ಗೊತ್ತಾ? ಅದಾಗಿತ್ತು. ನಾನು ನಿನ್ಗೆ ಲವ್ ಲೆಟರ್ಸ್ ಎಲ್ಲ ಕೊಟ್ನಲ್ಲ, ಸಕ್ಕತ್ತಾಗಿತ್ತು. 100 ಸರಿಗಿನ ಜಾಸ್ತಿ ಓದ್ಬಿಟ್ಟಿದ್ದೀನಿ ಅದನ್ನ ನಾನು. ಎಲ್ಲಿ ಆ ಲವ್ ಲೆಟರ್ಸ್ ಎಲ್ಲ? ಇವಾಗ ಎಲ್ಲಿರುತ್ತೆ ಲವ್ ಲೆಟರ್ಸ್ ಎಲ್ಲ? ನಾನು ಸಿಕ್ಕದ್ನಲ್ಲ, ಇನ್ನೇನಕ್ಕೆ ಬೇಕು ನೀನ್ ಮತ್ತೆ ಜಗಳ ಶುರು ಮಾಡ್ತಾ ಇದೀಯ, ಬೇಡ ಸುಮ್ಮನೆ ಬೇರೆ ಮಾತಾಡೋಣ. ನೀನು ಇದೇ ತರ ಕೋಪ ಮಾಡ್ಕೊಂಡಿದ್ದಾಗ ಅವತ್ತು ನನ್ನ ಶರ್ಟ್ ರೋಡಲ್ಲಿ ಹಿಂಗ್ ಹರ್ಬಿಟ್ಟಿದೆ. ನಾನ್ ಮನೆಗೆ ಹೋಗಿ ನೋಡಿದ್ರೆ ನಮ್ಮಮ್ಮ ಏನೋ ಉಚ್ಚಿನ ಅಟ್ಯಾಕ್ ಮಾಡ್ಬಿಟ್ಟೈತೆ ನಿನ್ಗೆ ಅಂತಂದಿದ್ರು. ಅದ್ರ ಬದಲು ನಾನು ನಿನ್ಗೆ ಪರ್ಫ್ಯೂಮ್ ಕೊಡಿಸ್ದೆ ಅಲ್ಲ, ಆಗ ನಾನು ಇದು ಪೊಸೆಸ್ಡ್ ಆಗ್ಬಿಟ್ಟಿದ್ದೆ. ಅದಾಗ್ಬಿಟ್ಟಿದೆ. ಆಮೇಲೆ ಇವಾಗ ಎಲ್ಲಿ ಆ ಪರ್ಫ್ಯೂಮ್? ಒಂದ್ ನಿಮಿಷ ಆಯ್ತು, ಬೇರೆ ಮಾತಾಡೋಣ. ನನ್ನ ನನಗೆ ಪರ್ಸೇ ಇರಲಿಲ್ಲ. ನನ್ನ ದುಡ್ಡೆಲ್ಲ ಚೆಲ್ಕೊಂಡು ಓಡಾಡ್ತಿದ್ದೆ. ನೀನು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನನಗೆ ತಂದು ತಗೋ ನಿನ್ ದುಡ್ಡು ಅಂತ ಕೊಡ್ಬೇಕಂದ್ರೆ ಎಷ್ಟು ಲಾಯಲ್ ಪ್ರೌಡ್ ಆಗಿ ಫೀಲ್ ಆಗ್ತಾ ಇದ್ದೆ ಗೊತ್ತಾ ನಾನು ಅದಕ್ಕೆ ನಿನ್ಗೆ ವಾಲೆಟ್ ಕೊಡಿಸ್ದೆ ಅಲ್ಲ ಹೊಸದು. ಸಕ್ಕತ್ತಾಗಿತ್ತು. ಅದ್ರಲ್ಲಿ ನಿನ್ ಫೋಟೋನೇ ಇಟ್ಕೊಂಡಿದ್ದೆ ನಾನು. ಎಲ್ಲಿ ಆ ವಾಲೆಟ್? ಫಸ್ಟ್ ಟೈಮ್ ನೀನ್ ನನ್ನ ಮೀಟ್ ಆದಾಗ ನಿನ್ಗೆ ಒಂದು ಕಿಟ್ಕೆಟ್ ಚಾಕ್ಲೇಟ್ ಕೊಡ್ಸಿದ್ದೆ. ಎಲ್ಲಿ ಅದ್ರ ಕವರು? ಹೊಟ್ಟೆ ಸಿದ್ದೈತೆ ಅಂತ ಫಸ್ಟ್ ಒಂದು ಬಿಂಗೋ ಪ್ಯಾಕೆಟ್ ಕೊಡ್ಸಿದ್ದೆ ನಿನ್ಗೆ. ಎಲ್ಲಿ ಅದು ಬಿಂಗೋ ಪ್ಯಾಕೆಟ್? ಅದ್ನು ಬಿಡು, ನೀನು ಎಗ್ ಪಪ್ಸ್ ತಿಂದ್ಬಿಟ್ಟು ಮೂತಿ ಎಲ್ಲ ಮಾಡ್ಕೊಂಡಿದ್ದಲ್ಲ, ಅವಾಗ ನಿನ್ಗೆ ಫಸ್ಟ್ ಟೈಮ್ ನಾನು ನಿನ್ಗೆ ಮೂತಿ ಎಲ್ಲ ಒರೆಸ್ಕೊಟ್ಟಿದ್ದೆ. ಟಿಶ್ಯೂ ಪೇಪರ್ ಎಲ್ಲ ಐತೆ, ಅದು ಟಿಶ್ಯೂ ಪೇಪರ್ ತೋರ್ಸು. ಅದು ಬೇಡ, ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಂದ್ರೆ ನಡೆಯಕ್ಕೂ ಬರದೆ ಚಪ್ಲಿ ಕಿತ್ಕೊಂಡಿದ್ದಾಗ ಓಡೋಗಿ ಚಪ್ಲಿ ತಗೊಂಡ್ ಬಂದು ಕೊಟ್ಟೆ ನಿನ್ಗೆ. ಎಲ್ಲೇ ಚಪ್ಲಿ ತೋರ್ಸು. अब तू गया बेटा.